ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಶಿ ಪಿ ಸಿ ಎಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಕರ್ನಾಟಕದಲ್ಲಿರುವಂತಹ 6 ಸ್ಮಾರ್ಟ್ ಸಿಟಿಗಳಲ್ಲಿ ಒಂದಾದಂತಹ ದಾವಣಗೆರೆಯಲ್ಲಿರುವಂತಹ KSRTC ಬಸ್ ಸ್ಟ್ಯಾಂಡ್ ಬಗ್ಗೆ ಒಂದು ಮಾಹಿತಿ ನೀಡುವ ಪ್ರಯತ್ನದಲ್ಲಿ. ಸ್ನೇಹಿತರೆ, ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ, ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಆ ಒಂದು ಒಳಗಡೆ ಹೋಗಿ ನೋಡಿಕೊಂಡು ಬರೋಣ. ಹಾಯ್ ಫ್ರೆಂಡ್ಸ್, ನಾವು ಈಗ ಒಳಗಡೆ ಹೋಗೋಣ. ಒಳಗಡೆ ಯಾವ ರೀತಿ ಇದೆ, ಹೇಗಿದೆ ಅನ್ನೋದ್ರ ಬಗ್ಗೆ. ಮುಖ್ಯವಾಗಿ ಮೇನ್ ರೋಡಿಂದ KSRTC ಬಸ್ ಸ್ಟಾಪ್ ಈ ಥರ ಕಾಣ್ತಾ ಇದೆ. ಸೊ ಯಾರೆಲ್ಲ ಈ ಒಂದು KSRTC ಬಸ್ ಸ್ಟಾಪ್ ಒಳಗಡೆ ಹೋಗಿದ್ರೆ ಕಮೆಂಟ್ ಮಾಡಿ. ಇಲ್ಲಿ ಲಘು ವಾಹನಗಳಿಗೆ ಮಾತ್ರ, ಅಂದರೆ ಆಟೋ ಸ್ಟ್ಯಾಂಡ್ ಥರನೇ ಸ್ನೇಹಿತರೆ. ಸೊ ಅದು ಒಳಗಡೆ ಹೋಗ್ತಾ ಒಂದು ರೂಟು, ಹೊರಗಡೆ ಬರ್ತಾ ಒಂದು ರೂಟು. ನೀವು ನೋಡ್ತಾ ಇದ್ರೆ ಅಚ್ಚುಕಟ್ಟಾದಂತಹ ಒಂದು ದಾವಣಗೆರೆ ಬಸ್ ಟರ್ನಲ್ಲು, ದಾವಣಗೆರೆ ಬಸ್ ನಿಲ್ದಾಣ. ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ನಾಮಫಲಕವನ್ನು ಹಾಕಿದ್ದಾರೆ. ಅದರ ಕೆಳಗಡೆ ಸಾರಿಗೆ ಭವನ ಹಾಕಿದ್ದಾರೆ ಸ್ನೇಹಿತರೆ. ತುಂಬ ಅದ್ಭುತವಾಗಿದೆ, ಒಮ್ಮೆ ನೋಡ್ಕೊಂಬಿಡಿ. ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ತುಂಬ ಇಷ್ಟ ಆಯಿತು. ಬನ್ನಿ ಇನ್ನು ಒಳಗಡೆ ಏನೇನಿದೆ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಒಳಗಡೆ ಬಂದ ತಕ್ಷಣ ನಮಗೆ ಈ ರೀತಿ ಒಂದು ಪಾರ್ಕ್ ಕಾಣುತ್ತೆ. ಕೈ ತೋಟನೇ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಚೆನ್ನಾಗಿದೆ. ಸೊ ಗಾರ್ಡನ್ನು, ಹಾಗೆ ಒಮ್ಮೆ ನಾವು ನೋಡಿದರೆ ಸಾರಿಗೆ ಭವನ ಅಂತಂದು ನಾಮಫಲಕ ದೊಡ್ಡದಲ್ಲಿ ಹಾಕಿದ್ದಾರೆ. ತುಂಬ ಜನ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಸಾರಿಗೆ ಭವನಕ್ಕೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇರ್ಬೋದು, ಗಾರ್ಡನ್ನು ತುಂಬ ಚೆನ್ನಾಗಿದೆ. ಸೊ ಒಮ್ಮೆ ಬಂದರೆ ಈ ಒಂದು ಸ್ಥಳಗಳನ್ನು ಯಾರೇ ಆಗಿರಲಿ ಮಿಸ್ ಮಾಡ್ಕೊಬೇಡಿ. ಯಾಕಂದರೆ ದಾವಣಗೆರೆ KSRTC ಬಸ್ ಸ್ಟಾಪ್ ಒಳಗಡೆ ಹೋಗುವ ಮುಂಚೆ ಒಂದು 5 ಮಿನಿಟ್ಸ್ ಈ ರೀತಿ ಅಡ್ಡಾಡಿ. ತುಂಬ ಚೆನ್ನಾಗಿದೆ. ಐ ಲವ್ ಯು ದಾವಣಗೆರೆ, ಐ ಲವ್ ಯು KSRTC ಹಾರ್ಟ್ ಸಿಂಬಲ್ ಹಾಕಿದ್ದಾರೆ. ಏಕೆಂದರೆ ಸೊ ಪ್ರತಿಯೊಂದು ಕಡೆ ಈ ರೀತಿ ಹಾಕಿ ಈಗ ಪ್ರೆಸೆಂಟ್ ಇರೋದರಿಂದ ಹಾರ್ಟ್ ಶೇಪ್ ಹಾಕಿ ಐ ಲವ್ ದಾವಣಗೆರೆ, ಐ ಲವ್ KSRTC. ಅಲ್ಲೆಲ್ಲ ತುಂಬ ಜನ ಸೆಲ್ಫಿ ಸ್ಟಿಕ್ಸ್ ಹೊಡ್ಕೊತಿದ್ದಾರೆ, ಫೋಟೋ ಹೊಡ್ಕೊತಿದ್ದಾರೆ. ಸೊ ಹಾಗೆ ನಮಗೆ ಮುಂದೆ ಬಂದರೆ ರೋಡ್ ಚೆನ್ನಾಗಿದೆ, ಬಸ್ಸಸ್ ಎಲ್ಲ ತುಂಬ ಬರ್ತಾ ಇದ್ದಾವೆ. ನೋಡಿ ಸ್ನೇಹಿತರೆ, ಇದು ಗಾರ್ಡನ್ನು ಚೆನ್ನಾಗಿದೆ. ಅಲ್ಲಿ ವಾಣಿಜ್ಯ ಸಂಕೀರ್ಣ ಅಂತಂದು ಹಾಕಿದ್ದಾರೆ. ಸೊ ಒಳಗಡೆ ಒಂದು ಬಿಸ್ನೆಸ್ಗಾದಂತಹ ಒಂದು ರೂಮ್ಗಳಿರ್ಬೋದು. ನೀವು ಅದೇ ರೀತಿ ಮೇಲ್ಗಡೆ ನೋಡಿದ್ರೆ ದಾವಣಗೆರೆ ಸ್ಮಾರ್ಟ್ ಸಿಟಿ ಲಿಮಿಟೆಡಲ್ಲಿ ಇದು ಪ್ರಾರಂಭವಾಗಿದೆ. ಕರ್ನಾಟಕ KSRTC ಶಾಪಿಂಗ್ ಮಾಲು, KSRTC ಶಾಪಿಂಗ್ ಮಾಲ್ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಹಾಕಿದ್ದಾರೆ. ತುಂಬ ಇಷ್ಟ ಆಯಿತು. ಅದಿನ್ನೂ ಓಪನ್ ಆಗಿಲ್ಲ ಅಂದ್ಕೊತೀನಿ, ನಾವೇನು ಹೊರಗಡೆ ಹೋಗಿಲ್ಲ. ಸೊ ನೆಕ್ಸ್ಟ್ ಬಂದರೆ ಅದನ್ನು ನಿಮಗೆ ವಿಸಿಟ್ ಮಾಡ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಒಳಗಡೆ ಬರ್ತಾ ಬಲಗಡೆ ಇಟಚಿ ATM ಇದೆ. ಸೊ ಹಣ ಬೇಕಿರೋರು ಹಣ ವಿತ್ಡ್ರಾ ಮಾಡ್ಕೋಬೋದು. ನಮ್ಗೆ ಹಾಗೆ ಬಂದರೆ ಉತ್ತಮವಾದಂಥ ಬಸ್ ಸ್ಟ್ಯಾಂಡ್ ಒಳಗಡೆ ಜಾಗ ತುಂಬ ಚೆನ್ನಾಗಿದೆ ಮತ್ತು ಕ್ಲೀನ್ ಹಂಗೆ ಇದೆ ಸ್ನೇಹಿತರೆ. ಜೈಟೆಕ್ಸ್ ಡೇ ಟು ಡೇ ಒಂದು ಶಾಪ್ ಇದೆ. ತುಂಬ ಅಟ್ರ್ಯಾಕ್ಟ್ ಇದೆ, ಹೋಗಿ ವಿಸಿಟ್ ಮಾಡಿ. ನಮಗಂತೂ ಹೋಗೋಕ್ಕಾಗಲಿಲ್ಲ. ಹಂಗೆ ಬಂದರೆ ಪಾಸ್ ವಿತರಣಾ ಕೇಂದ್ರ ಮತ್ತು ಮುಂಗಡ ಟಿಕೆಟ್ ಕಾಯ್ದಿರಿಸುವ ಕೊಠಡಿ ವಿಶಾಲವಾಗಿದೆ ಸ್ನೇಹಿತರೆ. ಮೇಲ್ಗಡೆ ನೋಡಿದ್ರೆ ನಮಗೆ ಕರ್ನಾಟಕದ ಬಾವುಟವಾದಂತಹ ಒಂದು ಯೆಲ್ಲೋ ಮತ್ತು ಹಳದಿ, ಕೆಂಪು ಬಣ್ಣಗಳಿಂದ ತುಂಬಿದಂತಹ ಒಂದು ವೆಲ್ಕಮ್ ಕರೀತಾ ಇದೆ. ಇಲ್ಲಿ SLV ಲಗೇಜ್ ರೂಮು ಮತ್ತು ಲಾಕರ್ ಸಿಸ್ಟಮು, ಇದೆಲ್ಲ ಲಗೇಜ್ ಇಡ್ಬೋದು. ಸೇಫ್ಟಿ ಇರುತ್ತೆ ಅಂದ್ಕೊಂಡಿದ್ದೀನಿ, ನಾವೇನು ಇಟ್ಟಿಲ್ಲ. ಒಮ್ಮೆ ಭೇಟಿ ಕೊಡಿ. ವಿಭಾಗೀಯ ಕಚೇರಿ, ಇದೊಂದು KSRTC ಡಿಪಾರ್ಟ್ಮೆಂಟ್ನ ಒಂದು ವಿಭಾಗೀಯ ಕಚೇರಿ. ಹಂಗೆ ಮುಂದೆ ಬಂದರೆ ವಿಶಾಲವಾದಂತಹ ಒಂದು ದಾರಿ ಮಾರ್ಗ ಮತ್ತು ಶೌಚಾಲಯ ಇದೆ ಬಲಗಡೆಗೆ ಬರ್ತಾ. ನೆಕ್ಸ್ಟ್ ತೋರಿಸ್ತೀನಿ ನಾನು ನಿಮಗೆ.
ಸ್ನೇಹಿತರೆ, ಹಾಗೆ ನಾವು ಮುಂದೆಗಡೆ ಬಂದರೆ ಇಲ್ಲಿ 3 ದಾರಿ ಕಾಣುತ್ತೆ. ಪಕ್ಕದಲ್ಲಿ ಒಂದು ಇಂಡಿಯನ್ ಒನ್ ATM ಬೂತ್ ಇದೆ, ಅಲ್ಲಿ ವಿಸಿಟ್ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು, ಒಂದು ಲೆಫ್ಟು, ಒಂದು ಸ್ಟ್ರೈಟು, ಒಂದು ರೈಟ್. ಇಲ್ಲಿ ಸುಮಾರು KSRTC ಅಂಕಗಳನ್ನು ನೋಡಿದ್ರೆ 1 ರಿಂದ 2 ಲೆಫ್ಟ್ ಇದೆ, 3 ರಿಂದ 5 ಸ್ಟ್ರೈಟ್ ಇದೆ, ಆಮೇಲೆ 6 ರಿಂದ 11 ರೈಟ್ಗೆ ಹೋಗಬೇಕು. ಮುಂದೆ ಹೋದರೆ 11 ರಿಂದ 14, ಟೋಟಲಿ 14 ಪ್ಲಾಟ್ಫಾರಮ್ಸ್ ಇದೆ. ಈ ಒಂದು KSRTCಯಲ್ಲಿ ಉತ್ತಮವಾದಂತಹ ವಾಣಿಜ್ಯಕ್ಕೆ ಸಂಬಂಧಪಟ್ಟಂಥ ಶಾಪ್ಗಳಿದ್ದಾವೆ. ನೀವು ಹಂಗೆ ಮುಂದೆ ಬಂದರೆ ಸ್ನೇಹಿತರೆ ತುಂಬ ಶಾಪ್ಸ್ ಇದೆ, ಹಂಗೆ ಒಮ್ಮೆ ನೋಡ್ಕೊಳ್ಳಿ. ಮುಂದೆ ಸಿಗ್ತೀನಿ ನಾನು. ಸ್ನೇಹಿತರೆ, ಇದು ಎಂಟ್ರಿ. ಪ್ರತಿಯೊಂದು ಬಸ್ಸು ಇದೇ ಮಾರ್ಗವಾಗಿ ಬರುತ್ತೆ, ಒಂದು ಇನ್ಸೈಡು, ಒಂದು ಔಟ್ಸೈಡು. ನಾನೀಗ ಇನ್ಸೈಡಲ್ಲಿದ್ದೀನಿ, ಒಳಗಡೆ ಬರುವಂತಹ ದಾರಿ ಮಾರ್ಗ. ಹಾಗೆ ಮುಂದೆ ಬಂದರೆ ನಿಮಗೆ ವಿಶಾಲವಾದಂತಹ ಒಂದು ಶೌಚಾಲಯ ಇದೆ, ತುಂಬ ಚೆನ್ನಾಗಿದೆ, ಒಮ್ಮೆ ಉಪಯೋಗ ಮಾಡಿಕೊಳ್ಳಿ. ಸೊ ಎಲ್ಲರಿಗೂ ಅವಶ್ಯಕತೆ ಇದ್ದೇ ಇದೆ. ನಮಗೆ ಮುಂದೆಗಡೆ ಬರ್ತಾ ತುಂಬಾ ವಿಶಾಲವಾದಂಥ ರಸ್ತೆಗಳನ್ನು ನೋಡ್ಬೋದು. ಸ್ನೇಹಿತರೆ, ಇದು ಕರ್ನಾಟಕದ ಸ್ಮಾರ್ಟ್ ಸಿಟಿಗಳಲ್ಲಿ 6 ಸ್ಮಾರ್ಟ್ ಸಿಟಿಗಳನ್ನು ನಾವು ನೋಡ್ಬೋದು. ನಾನೀಗ ಹೊರಗಡೆಯಿಂದ ಒಂದು ಸೈಡ್ ತೋರಿಸ್ತೀನಿ, ಮತ್ತು ಪ್ಲಾಟ್ಫಾರಮ್ಸ್ನ ತೋರಿಸ್ತೀನಿ ಸ್ನೇಹಿತರೆ. ಇದರಲ್ಲಿ ಕರ್ನಾಟಕದ 6 ಸ್ಮಾರ್ಟ್ ಸಿಟಿಗಳು ಮತ್ತು ನಗರಗಳನ್ನು ನಾವು ನೋಡುವುದಾದರೆ ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಶಿವಮೊಗ್ಗ, ತುಮಕೂರು, ಇವು ಕರ್ನಾಟಕದ 6 ಸ್ಮಾರ್ಟ್ ಸಿಟಿಗಳಂತಂದು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಸ್ನೇಹಿತರೆ. ಮುಂಬರುವಂತಹ ದಿನಗಳಲ್ಲಿ ಆ ಒಂದು 5 ಹುಡುಕಿಯಾದಂತಹ 5 KSRTC ಬಸ್ ಸ್ಟ್ಯಾಂಡ್ಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಹಾಗೆ ಒಮ್ಮೆ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಸ್ಮಾರ್ಟ್ ಸಿಟಿಯ ಗುಣಲಕ್ಷಣಗಳನ್ನು ನಾವು ನೋಡುವುದಾದರೆ ನಗರಗಳಲ್ಲಿ ಸಾರ್ವಜನಿಕರಿಗೆ ಉನ್ನತ ತಂತ್ರಜ್ಞಾನ ಹೊಂದಿರಬೇಕು, ಉತ್ತಮ ಸಾರಿಗೆ ವ್ಯವಸ್ಥೆ ಇರಬೇಕು, ಉತ್ತಮವಾದಂತಹ ಪರಿಸರ ಸಂರಕ್ಷಣೆಗೆ ಒತ್ತು ನೀಡಿರಬೇಕು, ಹಾಗೂ ಉತ್ತಮ ರಸ್ತೆಗಳು ಮತ್ತು ಒಳಚರಂಡಿಯ ವ್ಯವಸ್ಥೆ ಇರಬೇಕು, ನಗರಾಭಿವೃದ್ಧಿ ಯೋಜನೆಗಳು ಉತ್ತಮವಾಗಿರಬೇಕು, ಹಾಗೂ ಸಾರ್ವಜನಿಕರಿಗೆ ಉದ್ಯೋಗಾವಕಾಶಗಳನ್ನು ಉತ್ತಮವಾಗಿ ಲಭ್ಯವಿರಬೇಕು, ಹಾಗೂ ಮೂಲಭೂತ ಸೌಕರ್ಯಗಳನ್ನು ಹೊಂದಿರಬೇಕು. ಸ್ನೇಹಿತರೆ, ಈ ಒಂದು ದಾವಣಗೆರೆ ಜಿಲ್ಲೆಯ ಒಂದು ಕಿರು ಪರಿಚಯವನ್ನು ನಾವು ನೋಡುವುದಾದರೆ ಚಿತ್ರದುರ್ಗ ಜಿಲ್ಲೆಯಿಂದ ಬೇರ್ಪಟ್ಟಿದೆ ಸ್ನೇಹಿತರೆ. ಇದರಲ್ಲಿ 1997ರಲ್ಲಿ ದಾವಣಗೆರೆ ಜಿಲ್ಲೆಯನ್ನು ರಚಿಸಲಾಗಿದೆ. ದಾವಣಗೆರೆ ಜಿಲ್ಲೆಯನ್ನು 2007ರಲ್ಲಿ ಸಿಟಿ ಕಾರ್ಪೊರೇಷನ್ ಆಗಿ ನವೀಕರಿಸಲಾಗಿದೆ. ಅದೇ ರೀತಿಯಾಗಿ ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿ NH4ನಲ್ಲಿ ಈ ಒಂದು ದಾವಣಗೆರೆ ನಗರ ಬರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ರಾಜಧಾನಿ ಬೆಂಗಳೂರಿನಿಂದ 260 ಕಿಲೋಮೀಟರ್ ದೂರದಲ್ಲಿದೆ. ದಾವಣಗೆರೆ ಜಿಲ್ಲೆಯು ಚಿತ್ರದುರ್ಗ, ಬಳ್ಳಾರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾವೇರಿ ಜಿಲ್ಲೆಗಳಿಂದ ಸುತ್ತುವರೆದಿದೆ. ಹಾಗೆ ನಾವೀಗ ಪ್ಲಾಟ್ಫಾರಮ್ಸ್ಗೆ ಹೋಗ್ಬರೋಣ, ಬನ್ನಿ ಸ್ನೇಹಿತರೆ. ಅಂಕಣ 1ರಲ್ಲಿ ಶೌಚಾಲಯ ಇದೆ, ಬಳಸ್ಕೊಳ್ಳಿ. ನಾವು ಹಾಗೆ ಬಂದರೆ ಪ್ಲಾಟ್ಫಾರಮ್ 1ರಲ್ಲಿ ಬೆಂಗಳೂರು ಟು ಪ್ರಾರಂಭವಾಗುತ್ತೆ, ಸೋಲಾಪುರದವರೆಗೂ. ಸೊ ನೀವು ಅಂಕಣಗಳನ್ನು ನೋಡಿಕೊಂಡು ನೀವು ಇದು ಮಾಡ್ಬೋದು, ಹೊಡ್ಬೋದು. ಹಾಗೆಯೇ ಶ್ರೀವಾರಿ ಕ್ಯಾಂಟೀನ್ ಇದೆ, ಸೊ ಊಟ ತಿಂಡಿ ಮಾಡ್ಕೋಬೋದು. ಸೊ ನಾವೇನು ಟೇಸ್ಟ್ ಮಾಡಿಲ್ಲ, ನೆಕ್ಸ್ಟ್ ಬಂದರೆ ಅದರ ಟೇಸ್ಟ್ ನೋಡ್ತೇನೆ. ಒಳಗಡೆ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ, ಸೊ ಒಳಗಡೆ ಹೋಗೋಕ್ಕಾಗಿಲ್ಲ ಸ್ನೇಹಿತರೆ. ಹಾಗೆ ತುಂಬ ಅಂಗಡಿಗಳಿದ್ದಾವೆ, ನಿಮಗೆ ಏನು ಬೇಕೆಲ್ಲ ತೊಗೊಬೋದು. ಮತ್ತು ಅಂಕಣ 2ರಲ್ಲಿ ಬಳ್ಳಾರಿ ಮಾರ್ಗವಾಗಿ ಹೋಗ್ಬೋದು. ಸೊ ಅಂಕಣಗಳನ್ನು ನೋಡಿ, ನಿಮಗೆ ಅಂಕಣಗಳನ್ನು ನೋಡಿಕೊಂಡು ನೀವು ನಿಂತ್ಕೋಬೋದು. ಎಲೆಕ್ಟ್ರಿಕ್ ಬಸ್ ಇದೆ. ನೆಕ್ಸ್ಟು ಅಂಕಣ 3ರಲ್ಲಿ ಇದು ತಡೆರಹಿತ ಬೆಂಗಳೂರು ಬಸ್ಸುಗಳು ಮಾತ್ರ ಇಲ್ಲಿ ನಿಲ್ಲುತ್ತೆ. ಸೊ ಅಲ್ಲಿ ನೀವು ಕೇಳ್ಬೋದು, ಅಥವಾ ಅಂಕಣಗಳನ್ನು ನೋಡಿಕೊಂಡು ನೀವು ಹೋಗುವಂತಹ ನಗರಗಳಿಗೆ ಕೂತ್ಕೋಬೋದು. ತುಂಬ ಆಸನಗಳಿದ್ದಾವೆ, ಕುಳಿತುಕೊಳ್ಳಲು ಚೇರ್ಗಳಿದ್ದಾವೆ, ಉತ್ತಮವಾಗಿದೆ. ನೆಕ್ಸ್ಟು ಅಂಕಣ 4 ಬೆಂಗಳೂರು, ತಿರುಪತಿ, ಹಿರಿಯೂರು, ತುಮಕೂರು, ಸೇಲಮು, ಕೋಲಾರ, ತಿರುಮಣಲೈ. ಹಾಗಾಗಿ ಈ ಥರ ಪ್ಲಾಟ್ಫಾರಮ್ಸ್ಗೆ ತುಂಬ ಇದೆ. ಕಂಡಕ್ಟರ್ಸ್ ಎಲ್ಲ ಕೂಗ್ತಾ ಇರ್ತಾರೆ ಯಾವ ಕಡೆ ಹೋಗುತ್ತೆ ಏನಂತಂದು. ಸೊ ಅವ್ರನ್ನ ಕೇಳ್ಕೊಂಡಾದ್ರೆ ಹತ್ಬೋದು. ಇಲ್ಲ, ಇದು ನಂಬರ್ 5 ಶಿವಮೊಗ್ಗ, ಹೊನ್ನಳ್ಳಿ, ಮಡಿಕೇರಿ, ಧರ್ಮಸ್ಥಳ, ಮೈಸೂರು, ಕುಕ್ಕೆ ಸುಬ್ರಹ್ಮಣ್ಯ, ಹಾಸನ್, ಪ್ಲಾಟ್ಫಾರಮ್ 5 ಸ್ನೇಹಿತರೆ. ಸೊ ಆ ಮಾರ್ಗ ಹೋಗುವವರು 5ನೇ ಪ್ಲಾಟ್ಫಾರ್ಮ್ಗೆ ಬರ್ಬೋದು.
ಮತ್ತು ಅಕ್ಷಯ್ ಹೋಟೆಲ್ ಇದೆ. ಸೊ ಅದನ್ನೇ ನಾವು ವಿಸಿಟ್ ಮಾಡಲಿಲ್ಲ. ಸೊ ವಿಸಿಟ್ ಮಾಡಿರೋರು ಕಾಮೆಂಟ್ ಮಾಡಿ. ನೆಕ್ಸ್ಟ್ ಬಂದು 6 ಅಂಕಣ, ಸಂತೆಬೆನ್ನೂರು, ನಲ್ಲೂರು, ಶಿವಾನಿ, ಚನ್ನಗಿರಿ, ಕಡೂರು ಹಾಗೂ ಚಿಕ್ಕಮಂಗ್ಳೂರು ಈ ರೀತಿ ಅಂಕಣಗಳಿದೆ. ಸೊ ನಾವು ಮುಂದೆಗಡೆ ಬಂದರೆ ತುಂಬ ಜನ ಕೂತ್ಕೊಂಡಿದ್ದಾರೆ. ಚೇರ್ಗಳಂತೂ ತುಂಬ ಇದೆ ಅಂತಂದು ಹೇಳಿದ್ದೀನಿ, ಹಂಗಾಗಿ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದಾರೆ. ಅಂಕಣ 7ರಲ್ಲಿ ಮಾಯಕೊಂಡ, ಚಿಕ್ಕಜಾಜೂರು, ಹೊಳಲ್ಕೆರೆ, ಹೊಸದುರ್ಗ, ಅರಸೀಕೆರೆ ಈ ಮಾರ್ಗವಾಗಿ ನೀವು ನೋಡ್ತಾ ಇರ್ಬೋದು. ಅಲ್ಲಿ ತಾಲೂಕು ಟು ತಾಲೂಕು, ಜಿಲ್ಲೆ ಟು ಜಿಲ್ಲೆಗಳಿದ್ದಾವೆ ಅಂಕಣಗಳು. ಇಲ್ಲಿ ವಿಚಾರಣಾ ಕೊಠಡಿ ಇದೆ, ನೀವು ವಿಚಾರಣೆ ಮಾಡಬಹುದು. ಸೊ ಅಲ್ಲೋಗಿ ಕೇಳಿದ್ರೆ ಎಷ್ಟು ಗಂಟೆಗೆ ಬರುತ್ತೆ, ಯಾವ ಗಾಡಿ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ನೆಕ್ಸ್ಟು 8ರಲ್ಲಿ ಜಗಳೂರು, ಗಾಣಗಟ್ಟೆ, ಉಜ್ಜಯಿನಿ ನೋಡಿ. 8ರಲ್ಲಿ ಈ ಮಾರ್ಗವಾಗಿ ಹೋಗೋರು ಬಂದು ನೀವು ತಂದ್ಕೊಂಡು ಕುಳಿತುಕೊಂಡು ಬಸ್ಗಳನ್ನು ಹತ್ಬೋದು. ನಾವು ಹಾಗೆ ಮುಂದೆ ಸಾಗಿದರೆ ಸ್ನೇಹಿತರೆ, ಇಲ್ಲಿ ಎಲ್ಲ ಅಂಕಗಳನ್ನು ಕವರ್ ಮಾಡಬೇಕು. ಹಾಗೆ ಕಂಟಿನ್ಯೂ ಆಗಿ ನಿಮ್ಮ ಹತ್ರ ಹಂಚ್ಕೊತೀನಿ. ತುಂಬ ಜನ ಕಾಯ್ತಾ ಇದ್ದಾರೆ. ನಾವುದಂಥ ಸಂದರ್ಭದಲ್ಲಿ ಸಂಜೆ 5 ಗಂಟೆಗೆ 9 ಪ್ಲಾಟ್ಫಾರಮು ಸಿರ್ಸಿ, ಕಾರವಾರ, ಓಂಕಾಲ, ಮೀರಜು. 11ರಲ್ಲಿ ಹರಿಹರ, ಉಕ್ಕಡಗಾತ್ರಿ ಮಾರ್ಗವಾಗಿ ಅಂಕಣ 11ರಲ್ಲಿ ಬಸ್ ಬಂದು ನಿಲ್ಲುತ್ತೆ. ನೀವು ಅಲ್ಲಿ ಹೋಗಿ ಕಾದಿರಿಸ್ಕೊಂಡು ಹೋಗ್ಬೋದು. ಇಲ್ಲ ಕಂಡಕ್ಟರ್ಸ್ ಎಲ್ಲ ಕೂಗ್ತಾ ಇರ್ತಾರೆ, ಸೊ ಅವ್ರನ್ನ ಕೇಳ್ಕೊಂಡು ಬೇಕಾದ್ರೆ ನೀವು ಮುಂದೆ ಸಾಗ್ಬೋದು. ಬನ್ನಿ ಸ್ನೇಹಿತರೆ, ಹಾಗೆ ಮುಂದೆ ಹೊರಡೋಣ. ವಿಡಿಯೋ ಲೆಂತಿ ಇರುತ್ತೆ, ಎಲ್ಲ ಅಂಕಗಳನ್ನ ಕವರ್ ಮಾಡ್ಕೋಬೇಕು. ಹಾಗಾಗಿ ಇದು 12 ಪ್ಲಾಟ್ಫಾರಮು. ಇದು ಶಂಕರಹಳ್ಳಿ, ಕಾಶಿಪುರ ಹೋಗುವಂತಹ ದಾರಿ. ಇದು ದಾವಣಗೆರೆ ಜಿಲ್ಲೆಯಲ್ಲಿರುವಂತಹ ಅಂಕಣಗಳನ್ನು ಅಂದ್ಕೊತೀನಿ. ಯಾಕಂದರೆ ಎಲ್ಲ ಅಂಕಗಳು ಜಿಲ್ಲೆಗಳು, ತಾಲೂಕುಗಳಿಗೆ, ಗ್ರಾಮಗಳಿಗೆ ಹೋಗಬೇಕಲ್ಲ, ಹಾಗಾಗಿ ತುಂಬ ಇದ್ದಾವೆ. 13 ಬಂದರೆ ನಿಮಗೆ ಸಿರಿಗೇರಿ, ರಾಂಪುರ, ಆನಗೋಡು, ಹುಣಸೇಕಟ್ಟಿ ಅಂಕಣ 13. ಈಗ ಲಾಸ್ಟ್ ಅಂಕಣ, ಇಲ್ಲಿ ತುಂಬ ಜನ ಇದ್ದಾರೆ ವಿಚಾರಣೆ, ಅದು ಡ್ರೈವರು, ಕಂಡಕ್ಟರ್ಸು. ಅಂಕಣ 14 ಇದು ನೋಡಿದ್ರೆ ನಿಮಗೆ ಪಲ್ಲಗಟ್ಟೆ ಇದೆ. ಇದು ಟೋಟಲಿ 12 ಅಂಕಗಳನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಒಂದು ದಾವಣಗೆರೆ ಜಿಲ್ಲೆಯ KSRTC ಬಸ್ ಸ್ಟ್ಯಾಂಡನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಿಮಗೇನು ಅನಿಸ್ತು ಕಾಮೆಂಟ್ ಮಾಡುವ ಮುಖಾಂತರ ನಮ್ಮ ಹತ್ರ ಹಂಚ್ಕೊಳ್ಳಿ. ಟೋಟಲಿ 1ರಿಂದ 14ವರೆಗೆ ಒಂದು ಅಂಕಣಗಳನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ನನ್ನೆಲ್ಲ ಸ್ನೇಹಿತರಿಗೆ.